ಸ್ವಾಮಿ ವೆಂಕಟನಾಥ, ನನ್ನ ಮನೆಯ ಭಾಗ್ಯ ದೇವತೆಯನ್ನು ಕಳೆದುಕೊಂಡು ನನ್ನ ಬಾಳಿನ ಬಂಡಿಯ ಚಕ್ರವನ್ನೇ ಕಳೆದುಕೊಂಡು ನನ್ನನ್ನು ದುರಂತದ ತಳ್ಳೂರಿಯಲ್ಲಿ ತಳ್ಳಿ ಇವತ್ತಿಗೆ 25 ವರ್ಷ ಕಳೆದು ಹೋಯ್ತು. 25 ವರ್ಷ ಕಳೆದು ಹೋಯ್ತು. ಇವತ್ತು ನನ್ನ ಕನಕವತಿಯ ಪುಣ್ಯತಿಥಿ. ಕನಕವತಿ, ನೀನು ಹೋಗ್ತಿರಲಿ ನಾನು ಬರೋಣ ಅಂತ ಅಂದ್ಕೊಂಡೆ. ಆದ್ರೆ ಹಸು ಕೂಸನ್ನ ಹೆಚ್ಚು ನನ್ನ ಕೈಯಲ್ಲಿಟ್ಟು ಇಕ್ಕಟ್ಟಿನ ಸ್ಥಿತಿಗೆ ನನ್ನನ್ನ ತಳ್ಳಿ ಹೋಗ್ಬಿಟ್ಟಿಯಲ್ಲ ಕನಕವತಿ, ತಳ್ಳಿ ಹೋಗ್ಬಿಟ್ಟಿಯಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾನೇ ತಾಯಿಯಾಗಿ ತಂದೆಯಾಗಿ ಪ್ರೀತಿ ವಾತ್ಸಲ್ಯವನ್ನ ಕೊಟ್ಟು ದೊಡ್ಡವನನ್ನಾಗಿ ಬೆಳೆಸಿದೆ. ಮುಂದೆ ಈ ಮನೆತನದ ಪರಂಪರೆ, ಸಂಪ್ರದಾಯ, ಆಚಾರ ವಿಚಾರಗಳನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಅನ್ನೋ ಆಸೆಯಿಂದ ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಇಟ್ಟು ರಕ್ಷಾ ಕವಚದಂತೆ ಬೆಳೆಸಿದೆ. ಆದ್ರೆ ಹೆತ್ತವರಿಗೆ ನಂದಾದೀಪವಾಗುವ ಬದಲು ಈ ಪರಿಸರದ ಮಾನ ಮರ್ಯಾದೆ, ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ಸುಟ್ಟು ಹಾಕುವುದಕ್ಕೋಸ್ಕರ ಬೇರೆಯವರ ಚಾಡಿ ಮಾತುಗಳನ್ನ ಕೇಳಿ ಜ್ವಾಲಾಮುಖಿಯಾಗಿ ಪ್ರಜ್ವಲಿಸ್ತಾ ಇದ್ದಾರೆ ಕನಕವತಿ. ಈ ಧರ್ಮ ರಕ್ಷಕರಿಗೆ ಹುಟ್ಟಿದ್ದು ಒಬ್ಬ ಧರ್ಮ ಭಕ್ಷಕ. ಇಂಥ ಮಗ ಮದುವೆ ಹುಟ್ಟನಂತ ನನಗೆ ಗೊತ್ತಿದ್ರೆ ನೀನು ಪಂಚೆಯಾಗಿ ಸತ್ತು ಹೋಗ್ಬೋದಿತ್ತು, ಪಂಚೆಯಾಗಿ ಸತ್ತು ಹೋಗ್ಬೋದಿತ್ತು. ಆದ್ರೆ ಈಗ ಬಿಸಿ ತುಪ್ಪನ ಕಟ್ಟಲಲ್ಲಿ ಸಿಕ್ಕಿಸಿಕೊಂಡು ನುಂಗಲಾಗದ ಉಕ್ಕಳಲಾಗದ ಘೋರ ಸ್ಥಿತಿಯಲ್ಲಿದ್ದೇನೆ ಕನಕವತಿ, ಘೋರ ಸ್ಥಿತಿಯಲ್ಲಿ. ನಮ್ಮ ಮನೆತನಕ್ಕೆ ಕಳಂಕ ಪ್ರಾಯವಾದ ಅವನನ್ನು ಕತ್ತು ಹಿಡಿದು ನಾನೇ ನನ್ನ ಕೈಯಾರ ನನ್ನ ಮನೆತನದ ಮಾನ ಮರ್ಯಾದೆಯನ್ನೆಲ್ಲ ಬೀದಿ ಪಾಲ್ ಮಾಡಬೇಕಾಗುತ್ತೆ ಅಂತ ಸುಮ್ಮನೆ ಇದ್ದೇನೆ ಕನಕವತಿ. ನೋಡು, ನಾನು ನಿನಗೆ ಮಾತು ಕೊಟ್ಟಿದ್ದೇನೆ, ಅವನನ್ನ ಒಬ್ಬ ಧರ್ಮ ಪರಿಪಾಲಕನಾಗಿ ಮಾಡ್ತೇನೆ ಅಂತ. ನನಗದೆಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಕೊಟ್ಟಿರೋ ಮಾತಿನ ಪ್ರಕಾರ ಅವನ ಕಾಲನ ಹಿಡಿದು ಆದ್ರೂ ನಮ್ಮ ಮನೆತನದ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಹೇಳ್ತೀನಿ. ಬಂದಿನಪ್ಪ, ಕೆಲಸ ಮಾಡಿ ಬಾ ಅಂತ ಹೇಳಿದ್ದೆ, ಎಲ್ಲ ಒಂದು ಕೆಲಸವನ್ನು ಮಾಡಿ ಬಂದಿದ್ಯಾ ಹೇಗೆ? ಹಾಗೆಳೆಯ, ಆ ಚಿಕ್ಕನಾಯಕನಹಳ್ಳಿ ಚಿಕ್ಕಣ್ಣನ ಮಗಳ ಮದುವೆಗೆ 2 ಲಕ್ಷ ಹಣ ಕೊಡು ಅಂತ ಹೇಳಿದೆ. ಅದನ್ನ ಅವರು ಕೈಯಾಗೆ ತಲುಪಿಸಿ ಬಂದೆ. ಹಾಗೆ ಬರುವಾಗ
ಆ ಅಂಗವಿಕಲ ರಾಮಪ್ಪನ ಮಗಳು ವಿದ್ಯಾಭ್ಯಾಸಕ್ಕೆ 50,000 ರೂಪಾಯಿ ಹಣನ ಕೊಟ್ಟು ಬಾ ಅಂತ ನಾನು ಹೇಳಿದ್ದೆ. ಅದನ್ನು ಕೂಡ ಅವ್ರ ಖಾತೆಗೆ ಕೊಟ್ಟು ಬಂದೆ. ಚಲೋ ಆಯ್ತು, ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೇನಾಗಪ್ಪ. ನೋಡು, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವುದು ನಮ್ಮ ತಲೆತಲಾಂತರದಿಂದ ನಡೆದುಕೊಂಡು ಬಂದ ಪದ್ಧತಿ. ಆ ಭಗವಂತ ಕೊಟ್ಟ ಆಸ್ತಿಯಲ್ಲಿ, ಐಶ್ವರ್ಯದಲ್ಲಿ ಸ್ವಲ್ಪ ಬಡ ಬಗ್ಗರಿಗೆ ಕೊಟ್ರೆ ನಮ್ದೇನು ಗಂಟು ಖರ್ಚಾಗಲ್ವೋ? ಹೌದೌದು, ಖರ್ಚಾಗಲ್ಲ. ಏನು ಖರ್ಚಾಗಲ್ಲಪ್ಪ, ಏನು ಖರ್ಚಾಗಲ್ಲ. ಯಾಕೆ ಹೇಳು? ನೀನ್ ಈ ರೀತಿ ದಾನ ಧರ್ಮ ಅಂತ ಬಡ ಬಗ್ಗರಿಗೆ ಕೊಡ್ತಾನೆ ಇರು. ಯಾಕೆ ಹೇಳು? ದೊಡ್ಡ ದಾನಶೂರ ಕರ್ಣನ ವಂಶಸ್ಥನಲ್ವೇ ನೀನು? ಆ ಕರ್ಣ ತನ್ನ ಬಳಿ ಇರೋದನ್ನೆಲ್ಲ ಕೊಟ್ಟು ಕೊಡಗೆ ಕವಚ ಕುಂಡಲವನ್ನು ಕೂಡ ದಾನ ಮಾಡ್ಬಿಟ್ನಂತೆ. ಏನದ? ಸರ್ವನಾಶವಾಗಿ ಹೋದ. ಹಾಗೆ ನೀನು ಕೂಡ ಈ ರೀತಿ ದಾನ ಧರ್ಮ ಅಂತ ಬಡವರಿಗೆ ಕೊಟ್ಟು ಇರೋ ಒಬ್ಬ ಮಗನನ್ನ ಬೀದಿ ಪಾಲ್ ಮಾಡ್ಬಿಟ್ಟು ಮಾತಾಡ್ತಾನೆ ಮಾತು. ಬಂದವರಿಗೆ ಸಹಾಯ ಮಾಡುವುದು ಇವತ್ತು ನಿನ್ನೆಯದಲ್ಲ, ತಲತಲಾಂತರದಿಂದ ನಡೆದುಕೊಂಡು ಬಂದ ಪದ್ಧತಿ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗನಾಗಿ ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ನಾಚಿಕೆ ನನಗೆ? ಯಾಕಪ್ಪ, ಯಾಕೆ ನಾಚಿಕೆ ಆಗ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ನಾಚಿಕೆ ಮಾಡ್ಬೇಕು ನನ್ಗೆ? ನೀನ್ ಈ ರೀತಿ ಬಡವರು ಬಗ್ರು ಬಂದ್ರು ಅಂತ ಅಂದ್ಮೇಲೆ ಅವರಿಗೆ ಎಲ್ಲದನ್ನು ಕೊಡ್ತಾನೆ ಇರೋ. ಅವ್ರಿಗೆ ನೀನ್ ದೊಡ್ಡ ದಾನ ಧರ್ಮ ರಕ್ಷಕ ಅಂದ್ಕೊಂಡ್ಬಿಟ್ಟು ಬಿರುದನ್ನು ಕೊಡ್ತಾರೆ. ನೀನ್ ಈ ರೀತಿ ದಾನ ಧರ್ಮ ಮಾಡ್ತಾ ಇರೋದು ಇದನ್ನ ನೀನ್ ಗಳಿಸಿಟ್ಟಿರೋದಲ್ಲ, ತಾತ ಮುತ್ತಾತಂದಿರು ಗಳಿಸಿಟ್ಟಿರೋದು. ಗೌತಮ್, ಹೊರಟೋ ಬಾಯಿ. ದೊಡ್ಡವರಿಗೆಲ್ಲ ಈ ರೀತಿ ಮಾತಾಡಬಾರ್ದು. ಯಾಕೆ ಮುಚ್ಚಬೇಕು ಬಾಯಿನ ನಾನು? ನೋಡ್ನಾಗಪ್ಪ, ಈ ಮನೆಯಲ್ಲಿ ನಾನು ನೋಡ್ತಾ ಇರೋ ಹಾಗೆ ಬಡವರು ಬಗ್ರು ಅವರು ಇವರು ಅಂತ ಅವರಿಗೆ ಕೊಟ್ಟಿದ್ದು ಅದನ್ನು ಅವರು ತಮ್ಮ ಮನೆಯಲ್ಲಿ ತೆಗೆದುಕೊಂಡು ಹೋಗಿದ್ದು. ಈ ರೀತಿ ಆದ್ರೆ ಮುಂದೆ ಒಬ್ಬ ಮಗನ ಭವಿಷ್ಯದ ಗತಿ ಏನು? ನನ್ಗೇನಾದ್ರೂ ಮಾಡಿಟ್ಟಿದ್ದೀರಾ ನೀವು? ನೋಡೆ, ಇವತ್ತಿನಿಂದ ಈ ಮನೆಯ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನೀವು ಈ ರೀತಿ ಮಾಡ್ತಾ ಇರೋದು ಎಲ್ಲ ಕೂಡ ಬಂದ್ ಆಗ್ಬೇಕು ಅಷ್ಟೇ. ಸಾಧ್ಯವೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ದಾನ ಧರ್ಮಕ್ಕೆ ಹೆಸರಾದ ನಮ್ಮ ಮನೆತನದ ಸಂಸ್ಕೃತಿ ಸಂಪ್ರದಾಯ ಏನು ಅಂತ ಈ ಹಳ್ಳಿಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತು. ಅಂತ ಮನೆತನದಲ್ಲಿ ಹುಟ್ಟಿದ ಮಹಾಪುರುಷರು ಆಳಿ ಹೋದಂತ ವಂಶಗಳು ನಮ್ದು. ಅಂತ ಮನೆತನದಲ್ಲಿ ಹುಟ್ಟಿದ ಒಬ್ಬ ಮಗನಾಗಿ ಈ ರೀತಿ ಮಾತಾಡ್ತಿದ್ದೆ ನೀನು? ನೋಡು, ನಮ್ಮ ಮನೆತನದವರ ಸುಖ ಸಂತೋಷ ನೆಮ್ಮದಿ ಇರುವುದೇ ದಾನದಲ್ಲಿ ಧರ್ಮದಲ್ಲಿ ಒಬ್ಬರಿಗೆ ಸಹಾಯ ಮಾಡುವುದರಲ್ಲಿ. ನೀನು ಹಾಗೆ ದೈಹಿಕ ಸುಖ ಕಾಣುವುದರಲ್ಲ. ಅದಕ್ಕೆ ಜಗತ್ತಿಗೆ ಶಾಂತಿ ಅಸಹನೆ ಅಹಿಂಸೆಯ ಪಾಠವನ್ನು ಸಾರಿದ ಗೌತಮ್ ಬುದ್ಧನ ಹೆಸರನ್ನ ನಿನಗಿಟ್ಟೆ. ಆದ್ರೆ ನೀನು ತದ್ದು ವಿರುದ್ಧ. ಈ ಮನೆತನದ ಸಂಪ್ರದಾಯ ಆಚಾರ ವಿಚಾರಕ್ಕೆ ನಡೆದುಕೊಂಡು ಹೋಗೋದಾದ್ರೆ ಈ ಮನೆಯಲ್ಲಿ ಇರಬಹುದು. ಇಲ್ಲವಾದ್ರೆ ನಿನಗೂ ಸ್ವಲ್ಪ ಆಸ್ತಿ ಹಣ ಅಂತಸ್ತು ಅಂತ ಕೊಟ್ಟಿರ್ತೀನಿ, ಎಲ್ಲಾದ್ರೂ ಹೋಗಿ ನಿನ್ನ ಪಾಡಿಗೆ ಇಷ್ಟ ಬಂದ ಹಾಗೆ ನೀನು ತಪ್ಪು ಮಾಡ್ಬಿಟ್ಟೆ ನೀನು, ತುಂಬಾ ತಪ್ಪು ಮಾಡ್ಬಿಟ್ಟೆ. ನನ್ನ ಮುಖ ನೋಡಿ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು. ಇವೆಲ್ಲ ನಿನಗೆ ಬೇಕಿತ್ತೇನೋ? ಏನ್ ಮಾತಾಡ್ತಾ ಇದೀಯ ನಾಗಪ್ಪ ನೀನು? ಏನ್ ಹೇಳ್ತಾ ಇದೀಯ ನೀನು? ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೋಡು, ನಾನು ಏನ್ ಹೇಳ್ತೀನಿ ಅಂತ ಸರಿಯಾಗಿ ಕೇಳ್ಕೊ. ಪಾಪ ನಿನ್ನ ತಾಯಿ ಕೂಡ ನಿನ್ನ ಇದೇ ರೀತಿ ದಾನ ಮಾಡಬೇಡಿ ಧರ್ಮ ಮಾಡಬೇಡಿ ಅಂತ ಪದೇ ನಿನ್ನ ತಂದೆಯರಿಗೆ ಹೇಳ್ತಾ ಇತ್ತು. ಒಂದು ಮಾತು ಕೇಳ್ತಾ ಇರ್ಲಿಲ್ಲ ತಂದೆ. ಈಗ ಅದನ್ನೇ ನಾನು ಹೇಳ್ತಾ ಇರೋದು. ಶ್ರೀಮಂತ ದಿನ ಈ ಬಡವರಿಗೆಲ್ಲ ಯಾಕೆ ದಾನ ಮಾಡ್ತೀರಾ ಅಂತ ಒಂದು ಮಾತು ಕೇಳಿದ್ಲಪ್ಪ. ಅಷ್ಟಕ್ಕೆ ಆ ಮಧ್ಯರಾತ್ರಿ ಏನು ಮಾಡಿಬಿಟ್ನೋ ಏನೋ ನಿಮ್ಮ ತಂದೆ ಪಾಪಿ. ಗೌತಮ್, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನು ಈ ರೀತಿ ಹೇಳಿದ್ರೆ ಅವರು ನಿನಗೇನಾದ್ರೂ ಮಾಡಿಬಿಟ್ರೆ ನನಗೆ
ನಿನಗೆ ಯಾರೋ ಗತಿ. ನನ್ನ ಮಾತನ್ನ ಸರಿಯಾಗಿ ಕಿವಿಯಿಟ್ಟು ಕೇಳು. ನಾನು ಏನ್ ಹೇಳ್ತೀನಿ ಅಂತ ಕೇಳು. ಇಷ್ಟು ಮಾಡಿ ಆ ನಿಮ್ಮ ತಂದೆನ ಒಂದು ಗತಿ ಕಾಣಿಸ್ಬೇಕು. ಈಗ ನೀನ್ ಯಾವ ರೀತಿ ಹೇಳ್ತೀವೋ ಹಾಗೆ ನಾನು ಕೇಳ್ತೀನಿ. ಮಾಡ್ತೀಯ ಅಲ್ವಾ? ನಾನು ಹೇಳ್ದಾಗೆ ಮಾಡ್ತೀಯ ಅಲ್ವಾ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನೋಡು, ಈಗ ನೀನು ಹೋಗಿ ಏನ್ ಮಾಡ್ತೀಯ? ಫುಲ್ ದುಃಖ. ನಿನ್ನ ತಂದೆ ಮುಂದೆ ಹೋಗಿ ಕಾಲಿಗೆ ಬಿದ್ದು, ಅಪ್ಪ ನನ್ನ ತಪ್ಪಾಯ್ತಪ್ಪ, ನಾನು ಯಾವತ್ತೂ ಈ ರೀತಿ ಮಾತಾಡಲ್ಲ ಹೇಳು. ಹಾಗೆ ನಿನ್ನ ತಂದೆ ಈ ದುಃಖಕ್ಕೆ ಕರಗಿ ನೀರಾಗಿ ಹೋಗ್ಬಿಡ್ತಾನೆ. ಮುಂದಲ್ಲ ಒಂದು ದಿನ ನಿಮ್ಮ ತಂದೆಯವರನ್ನ ಮುಗಿಸಿ ಈ ಮನೆಗೆ ನೀನೇ ವಾರಸ್ತಾರ. ತಿಳ್ಕೋ, ಎಲ್ಲ ನಿನ್ನ ಸಲುವಾಗಿ ಹೇಳ್ತಾ ಇರೋದು ನಾನು. ಮುಖ ಏನ್ ನೋಡ್ತಾ ಇದೀಯಾ? ಫುಲ್ ದುಃಖ. ಹೋಗು, ಫುಲ್ ದುಃಖ. ತಂದೆಯವ್ರಿಗೆ ಕಾಲಿ ಬಿಡು, ಹೋಗು. ಧರ್ಮ ತುಂಬಿದ ಮನೆ, ಶಾಂತಿ ನಿವಾಸ. ಈ ಶಾಂತಿ ನಿವಾಸದಲ್ಲಿ ಬೆಂಕಿ ಕಿಡಿ ಆವರಿಸಿಕೊಂಡಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು? ಮೇರಾ ಬಚ್ಚ, ರಣಭೂಮಿಯಲ್ಲಿ ಯುದ್ಧ ಮಾಡುವ ಮೊದಲು ಮನಸ್ಸಿನ ಭೂಮಿಯಲ್ಲಿ ಯುದ್ಧವನ್ನ ಮಾಡಬೇಕು. ಒಬ್ಬರ ಮನಸ್ಸನ್ನ ಗೆಲ್ಲೋದು ಈ ಲೋಕವನ್ನ ಗೆದ್ದಷ್ಟು ಸುಲಭ ಅಲ್ಲ. ಹೇ ಧರ್ಮ, ನಿನ್ನ ಮಗ ಸುಂದರವೋ ಮಧುರವೋ ಆಗಿರುವ ಹಣ್ಣು. ಆ ಹಣ್ಣು ಹೇಗೆ ಕ್ರಿಮಿ ಹತ್ತುವುದೋ ಆ ಹಣ್ಣಿಗೆ ಹೊಳೆತು ನಾರುವ ಹಾಗೆ ಮಾಡ್ತಾನೆ ಈ ನಾಗಪ್ಪ. ಕಪ್ಪೆಯನ್ನ ತಿನ್ನೋ ಹಾವು ಕುಂಕುಮ ಹಚ್ಚಿ ಸನ್ಯಾಸತ್ವ ಸ್ವೀಕಾರ ಮಾಡ್ತು ಅಂದ್ರೆ ನಂಬುವುದ ಕಷ್ಟ. ನೀನು ಒಂದು ನನ್ನ ಮಗನನ್ನ ನನ್ನ ನಿರ್ದೇಶನದಲ್ಲಿ ನಟಿಸುವ ಬೊಂಬೆ ಹಾಗೆ ಮಾಡ್ತಿದ್ರೆ ಜೀವನ ಸೇಡಿಗಾಗಿ ಕಾದು ಕುಳಿತ ಘಟ ಸರ್ಪ. ಪ್ರೀತಿಗೋಸ್ಕರ ಅರಮನೆಯನ್ನೇ ಕಟ್ಟಿದ ಇತಿಹಾಸ ಇದೆ. ಅದೇ ಅರಮನೆ ಪ್ರೀತಿಯಿಂದ ಅರಮನೆಗೋಸ್ಕರ ನಿನ್ನ ಈ ಅರಮನೆಯನ್ನೇ ಧ್ವಂಸ ಮಾಡೋದೇ ನನ್ನ ಗುರಿ. ಹೇ ಧರ್ಮ, ನೀನು ಮಾಡಿದ ಮೋಸಕ್ಕೆ ನನ್ನ ಅಂತರಾಳದಲ್ಲಿ ಅದೆಷ್ಟೋ ನೋವು ತುಂಬಿಕೊಳ್ತಾ ಇತ್ತು. ನಿನ್ನ ನಂಬಿಕೆಯ ಸ್ನೇಹಿತರಿಗೆ, ನಿನ್ನ ನಂಬಿಕೆಯ ಸ್ನೇಹಿತರಾಗಿ ನಿನ್ನ ಮುಂದೆ ನಗ್ತಾನೇ. ಆದ್ರೆ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ಆ ಸುಯೋಗ ಇವತ್ತು ಕೂಡ ಬಂದಿದೆ. ನಿನ್ನ ಧರ್ಮ ತುಂಬಿದ ರಥಕ್ಕೆ ಕಳಶಪ್ರಾಯವಾಗಿರೋ ನಿನ್ನ ಮಗ, ಕಳಶಪ್ರಾಯವಾಗಿರೋ ನಿನ್ನ ಮಗನನ್ನ
ಒಕ್ಕಿನ ಚೂರಿಯಾಗಿ ನಿನ್ನ ಎದೆಗೆ ಎಳೆಯುವುದೇ.